ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಮೇಶ್ ಮತ್ತು ಸುಜಾತ ದಂಪತಿಗೆ ಒಬ್ಬನೇ ಮಗ ವಿನಯ್. ವಿನಯ್ ಚಿಕ್ಕವನಿದ್ದಾಗಲೇ ರಮೇಶ್ ತೀರಿಕೊಂಡಿದ್ದ. ಗಂಡನನ್ನು ಕಳೆದುಕೊಂಡ ನೋವಿನಲ್ಲೂ ಸುಜಾತ ಮಗನಿಗಾಗಿ ಬದುಕಿದ್ದಳು. ಮಗನನ್ನು ಓದಿಸಿ ಬೆಳೆಸಿ ಒಳ್ಳೆಯ ಕೆಲಸಕ್ಕೆ ಸೇರಿಸಿದಳು. ವಿನಯ್ಗೆ ತಾಯಿಯ ಮೇಲೆ ಅಪಾರ ಪ್ರೀತಿ. ಆದರೆ ಮದುವೆಯಾದ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಯಿತು. ವಿನಯ್ ಮದುವೆಯಾದದ್ದು ದೀಪಾಳನ್ನು. ದೀಪಾ ಒಳ್ಳೆಯ ಹುಡುಗಿಯಾಗಿದ್ದರೂ ಅತ್ತೆ ಸೊಸೆಯ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಶುರುವಾಯಿತು. ಅಮ್ಮ, ನೀವು ಸ್ವಲ್ಪ ಹೊಂದಿಕೊಂಡು ಹೋಗಿ ಎಂದು ವಿನಯ್ ತಾಯಿಗೆ ಹೇಳುತ್ತಿದ್ದ. ಸುಜಾತ ಮೌನವಾಗುತ್ತಿದ್ದಳು. ಒಂದು ದಿನ ದೀಪಾ ಕೋಪದಲ್ಲಿ, ನಮ್ಮ ಜೀವನದಲ್ಲಿ ನೀವು ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ ಎಂದಳು. ಆ ಮಾತು ಸುಜಾತಾಳ ಹೃದಯಕ್ಕೆ ತುಂಬ ನೋವು ಕೊಟ್ಟಿತು. ಆ ರಾತ್ರಿ ಮಗನ ಕೋಣೆಯ ಬಾಗಿಲ ಬಳಿ ನಿಂತು ಅವನನ್ನು ನೋಡಿದಳು. ವಿನಯ್, ಏನಮ್ಮ, ನಾನು ನಿಮಗೆ ತೊಂದರೆಯಾಗುತ್ತಿದ್ದೇನಾ? ವಿನಯ್ ಗಾಬರಿಯಾದ. ಅಮ್ಮ, ಹಾಗೆ ಯಾಕೆ ಕೇಳ್ತೀಯಾ? ಸುಜಾತ ಸಣ್ಣಗೆ ನಗುತ್ತಾ, ಏನಿಲ್ಲ, ನಿನ್ನ ಜೀವನ ಚೆನ್ನಾಗಿರಬೇಕು ಅಷ್ಟೇ ನನ್ನ ಆಸೆ. ಮರುದಿನ ಬೆಳಿಗ್ಗೆ ಸುಜಾತ ತನ್ನ ಹಳೆಯ ಬ್ಯಾಗ್ ತೆಗೆದುಕೊಂಡಳು. ಅದರೊಳಗೆ 2 ಸೀರೆ, ಕೆಲವು ಔಷಧಿ ಮತ್ತು ತನ್ನ ಗಂಡನ ಹಳೆಯ ಫೋಟೋ ಇಟ್ಟು ಮಗನಿಗೆ ಹೇಳದೆ ಮನೆಯಿಂದ ಹೊರಟಳು. ಮೇಜಿನ ಮೇಲೆ ಒಂದು ಚೀಟಿ ಇಟ್ಟಿದ್ದಳು. ವಿನಯ್ ಕೆಲಸಕ್ಕೆ ಹೊರಡುವಾಗ ಆ ಚೀಟಿ ಅವನ ಕಣ್ಣಿಗೆ ಬಿತ್ತು. ಅದರಲ್ಲಿ ಹೀಗೆ ಬರೆದಿತ್ತು: ವಿನಯ್, ನಾನು ನಿನ್ನನ್ನು ಬಿಟ್ಟು ಹೋಗುತ್ತಿಲ್ಲ. ನಿನ್ನ ಜೀವನಕ್ಕೆ ನಾನು ಭಾರವಾಗಬಾರದು ಅನ್ನೋ ಕಾರಣಕ್ಕೆ ಸ್ವಲ್ಪ ದೂರ ಹೋಗುತ್ತಿದ್ದೇನೆ. ನೀನು ಚಿಕ್ಕವನಿದ್ದಾಗ ಜ್ವರ ಬಂದಾಗ ಇಡೀ ರಾತ್ರಿ ನಿನ್ನ ಪಕ್ಕದಲ್ಲಿ ಕುಳಿತಿದ್ದ ದಿನ ನೆನಪಿದೆ. ಆಗ ನೀನು ನನ್ನ ಕೈ ಹಿಡಿದು, ಅಮ್ಮ, ನೀನು ಎಲ್ಲಿಗೂ ಹೋಗಬೇಡ ಅಂತ ಹೇಳಿದ್ದೆ. ಈಗ ನೀನು ದೊಡ್ಡವನಾಗಿದ್ದೀಯ. ನಿನ್ನ ಕೈ ಹಿಡಿದು ನಡೆಯಬೇಕಾದದ್ದು ನಾನಲ್ಲ. ನನ್ನ ಬಗ್ಗೆ ಚಿಂತಿಸಬೇಡ. ನೀನು ಸಂತೋಷವಾಗಿದ್ದರೆ ಸಾಕು. ನಿನ್ನ ಅಮ್ಮ. ಚೀಟಿ ಓದಿದ ವಿನಯ್ ಕಣ್ಣಲ್ಲಿ ನೀರು ತುಂಬಿತು. ಅಮ್ಮ ಎಂದು ಅವನು ಮನೆ ಮನೆಗೆ ಹೋಗಿ ಹುಡುಕಿದ. ಬಸ್ ನಿಲ್ದಾಣ, ದೇವಸ್ಥಾನ, ಹಳೆಯ ಮನೆ, ಎಲ್ಲೆಡೆ ಹುಡುಕಿದ. ಕೊನೆಗೆ ಊರಿನ ಹೊರಗಿರುವ ಒಂದು ಸಣ್ಣ ವೃದ್ಧಾಶ್ರಮದಲ್ಲಿ ಸುಜಾತ ಇದ್ದಾಳೆ ಎಂಬುದು ಗೊತ್ತಾಯಿತು. ವಿನಯ್ ಅಲ್ಲಿಗೆ ಓಡಿದ. ಸುಜಾತ ಕಿಟಕಿಯ ಬಳಿ ಕುಳಿತು ಹೊರಗೆ ನೋಡುತ್ತಿದ್ದಳು. ಅಮ್ಮ. ಆ ಒಂದು ಮಾತು ಕೇಳುತ್ತಿದ್ದಂತೆ ಅವಳು ತಿರುಗಿ ನೋಡಿದಳು. ವಿನಯ್ ಅವಳ ಕಾಲಿಗೆ ಬಿದ್ದು ಅತ್ತ. ಅಮ್ಮ, ನನ್ನನ್ನು ಕ್ಷಮಿಸು. ಸುಜಾತ ಅವನ ತಲೆಯ ಮೇಲೆ ಕೈ ಇಟ್ಟಳು. ನೀನು ತಪ್ಪೇನು ಮಾಡಿಲ್ಲ ಮಗ. ಇಲ್ಲ ಅಮ್ಮ, ತಪ್ಪು ನನ್ನದು. ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಷ್ಟರಲ್ಲಿ ದೀಪ ಕೂಡ ಅಲ್ಲಿಗೆ ಬಂದಳು. ಅವಳ ಕಣ್ಣಲ್ಲೂ ನೀರು. ಅವಳು ಸುಜಾತಾಳ ಮುಂದೆ ನಿಂತು, ಅಮ್ಮ, ನನ್ನನ್ನು ಕ್ಷಮಿಸಿ ಎಂದು ಕಾಲಿಗೆ ಬಿದ್ದು ನಮ್ಮನ್ನು ದೂರ ಮಾಡಬೇಡಿ ಎಂದಳು. ಸುಜಾತ ಅವಳನ್ನು ಎಬ್ಬಿಸಿದಳು. ನೀನು ನನ್ನ ಸೊಸೆ ಅಲ್ಲಮ್ಮ. ನೀನು ನನ್ನ ಮಗನ ಜೀವನದ ಅರ್ಧ ಭಾಗ. ನಿನ್ನನ್ನು ನಾನು ಹೇಗೆ ದೂರ ಮಾಡಲಿ? ದೀಪ ಅಳುತ್ತಾ ಸುಜಾತಾಳನ್ನು ಅಪ್ಪಿಕೊಂಡಳು. ಆ ದಿನ ಮೂವರು ಮನೆಗೆ ಮರಳಿದರು. ಮನೆಗೆ ಬಂದ ನಂತರ ಸುಜಾತ ತನ್ನ ಹಳೆಯ ಕೋಣೆಗೆ ಹೋದಳು. ಅಲ್ಲಿ ಅವಳ ಹಳೆಯ ಹೊಲಿಗೆ ಯಂತ್ರ ಇತ್ತು. ದೀಪ ಅದನ್ನು ಸ್ವಚ್ಛ ಮಾಡುತ್ತಿದ್ದಾಗ ಯಂತ್ರದ ಕೆಳಗೆ ಒಂದು ಹಳೆಯ ಫೋಟೋ ಸಿಕ್ಕಿತು. ಅದು ವಿನಯ್ ಚಿಕ್ಕವನಿದ್ದಾಗ ತೆಗೆದ ಫೋಟೋ. ಫೋಟೋದ ಹಿಂಭಾಗದಲ್ಲಿ ಸುಜಾತ ಬರೆದಿದ್ದಳು: ನನ್ನ ಮಗನಿಗೆ ನಾನು ಕೊಡುವ ದೊಡ್ಡ ಆಸ್ತಿ ಹಣವಲ್ಲ, ಅವನು ಯಾರನ್ನು ನೋಯಿಸದೆ ಬದುಕುವ ಹೃದಯ. ದೀಪ ಆ ಮಾತನ್ನು ಓದಿ ಬಹಳ ಹೊತ್ತು ಮೌನವಾಗಿದ್ದಳು. ಅಂದು ರಾತ್ರಿ ಅವಳು ಸುಜಾತಾಳ ಬಳಿ ಹೋಗಿ
ಅಮ್ಮ, ಏನಮ್ಮ, ಇನ್ನು ಮುಂದೆ ನೀವು ಎಲ್ಲಿಗೂ ಹೋಗಬಾರದು. ಸುಜಾತ ನಗುತ್ತಾ ಕೇಳಿದಳು. ಯಾಕೆ? ದೀಪ ಅವಳ ಕೈ ಹಿಡಿದು, ನಿಮ್ಮ ಮಗನಿಗೆ ನೀವು ಬೇಕು, ನನಗೂ ಬೇಕು. ಸುಜಾತಾಳ ಕಣ್ಣಲ್ಲಿ ನೀರು ತುಂಬಿತು. ಅವಳು ನಿಧಾನವಾಗಿ ಹೇಳಿದಳು, ಮನೆಯ ಗೋಡೆಗಳು ದೊಡ್ಡದಾಗಿರಬೇಕಾಗಿಲ್ಲ, ಮನಸ್ಸು ದೊಡ್ಡದಿದ್ದರೆ ಸಾಕು. ಆ ದಿನದಿಂದ ಆ ಮನೆಯಲ್ಲಿ ಅತ್ತೆ ಸೊಸೆ ಎಂಬ ಸಂಬಂಧ ಇರಲಿಲ್ಲ. ಅಲ್ಲಿ ಒಬ್ಬ ತಾಯಿ, ಒಬ್ಬ ಮಗಳು ಮತ್ತು ಅವರ ನಡುವೆ ಸೇತುವೆಯಾಗಿ ನಿಂತ ಒಬ್ಬ ಮಗ ಮಾತ್ರ ಇದ್ದ. ಕೆಲವೊಮ್ಮೆ ನಮ್ಮ ಮನೆಯಲ್ಲಿರುವ ಒಬ್ಬ ವ್ಯಕ್ತಿಯ ಬೆಲೆ ಅವರು ನಮ್ಮ ಜೊತೆ ಇಲ್ಲದಾಗ ಮಾತ್ರ ಅರ್ಥವಾಗುತ್ತದೆ. ಆದ್ದರಿಂದ ಪ್ರೀತಿಸುವವರನ್ನು ಅವರು ನಮ್ಮೊಂದಿಗಿರುವಾಗಲೇ ಪ್ರೀತಿಸಿ, ಅವರ ಮೌನವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.